ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ನಾನು ನಿಮ್ಮ ಪ್ರೀತಿಯ ಪದ್ದು. ಇವಾಗ ನೋಡಿ ಬೆಳ್ಳುಳ್ಳಿ ಖಾರ ಅನ್ನ ಮಾಡೋ ವಿಧಾನ. ಒಂದು ಕಡೆಯಲ್ಲಿ ಎಣ್ಣೆ ಹಾಕ್ಕೊಂಡು ಒಂಚೂರು, ಆಮೇಲೆ ಜೀರಿಗೆ ಸಾಸಿವೆ ಹಾಕಬೇಕು. ಜೀರಿಗೆ ಸಾಸಿವೆ ಹಾಕ್ಕೊಂಡು ಚಟಪಟ ಅನ್ಬೇಕು ರೀ. ಚಟಪಟ ಅನ್ನೋ ಟೈಮಲ್ಲೇ ಒಂಚೂರು ಕರಿಬೇವು ಹಾಕಬೇಕು. ಯಾಕಂದ್ರೆ ಕರಿಬೇವು ಹಾಕಿದ ಮೇಲೆ ಒಂಚೂರು ಈರುಳ್ಳಿ, ಒಂದೇ ಈರುಳ್ಳಿ ಸಾಕ್ರಿ. ಒಂದೇ ಈರುಳ್ಳಿ ಇರ್ಚಿದ್ದೀನಿ ರೀ ನಾನು. ಯಾಕಂದ್ರೆ ಅನ್ನ ಒಂದು ಸ್ವಲ್ಪ ಮಾಡ್ತಿದ್ದೀನಿ, ಹಂಗಾಗಿ ಒಂದೇ ಈರುಳ್ಳಿ ಸಾಕ್ರಿ. ಈರುಳ್ಳೆಲ್ಲ ಡ್ರೈ ಮಾಡ್ಬೇಕ್ರಿ ಎಣ್ಣೆಲೆಲ್ಲ. ಎಣ್ಣೆಲಿ ಈ ಥರ ಡ್ರೈ ಆಗ್ಬೇಕು. ಡ್ರೈ ಆದರೆ ತಿನ್ನಲಿ, ನಾವು ಅನ್ನ ತಿನ್ನೋ ಟೈಮಲ್ಲಿ ಒಂಥರ ಚೆನ್ನಾಗಿ ಅನ್ಸುತ್ತೆ ರೀ. ಎಣ್ಣೆಲಿ ಡ್ರೈ ಆಗಿರುತ್ತಲ್ಲ, ಅದು ತಿನ್ನೋಕೆ ರುಚಿ ಬರುತ್ತೆ ರೀ. ಒಂಚೂರು ಕಡಲೆ ಬೀಜ ಹಾಕೋದ್ರಿ. ಕಡಲೆ ಬೀಜ ಮತ್ತು ಒಂಚೂರು ಉದ್ದಿನಬೇಳೆ ಹಾಕ್ಬೇಕ್ರಿ. ಕಡಲೆ ಬೀಜ ಮತ್ತು ಉದ್ದಿನಬೇಳೆ ಚೆನ್ನಾಗಿ ಅನಿಸುತ್ತೆ ರೀ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಚೆನ್ನಾಗಿ ಅನಿಸೋದ್ರಿಂದ ನಮ್ಗೆ ಟೇಸ್ಟ್ ಕೂಡ ರುಚಿಯಾಗಿ ಬರುತ್ತೆ ನೋಡಿರಿ. ಮತ್ತು ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಹಾಕ್ಬೇಕ್ರಿ. ಆಮೇಲೆ ಮನೇಲಿ ಇದಿಲ್ಲ ರೀ, ಕಡಲೆಕಾಳು ಬೇಳೆ ಇಲ್ಲ ರೀ, ಕಡಲೆಬೇಳೆ ಇಲ್ಲ ರೀ. ಹಂಗಾಗಿ ಕಡಲೆಬೇಳೆ ಸಲೇದು ಇಷ್ಟ ಹಾಕ್ತಿದ್ದೀವಿ. ನೀವು ಬೇಕಿದ್ರೆ ಕಡಲೆಬೇಳೆನ ಹಾಕ್ಬೋದು ರೀ. ಅದಕ್ಕೆ ಕಡಲೆಬೇಳೆ ಹಾಕಿದ್ರೆ ಇನ್ನೂ ರುಚಿ ಆಗುತ್ತೆ ರೀ. ಇನ್ನು ಆ ಥರ ಹಾಕ್ಬೋದು ರೀ. ನಮ್ಮಲ್ಲಿ ಇಲ್ಲರ ಸಲ್ಲಿದ್ದಷ್ಟೇ ಇಷ್ಟ ಹಾಕಿದೆ ನೋಡಿರಿ. ನಮ್ಗೆ ಬೇಕಿಷ್ಟು ಒಂಚೂರು ಅರಿಶಿಣ ಹಾಕೋದ್ರಿ ನೋಡಿರಿ. ನೀವು ಅರಿಶಿಣ ಹಾಕ್ಬೋದು ರೀ, ಇಲ್ಲಾಂದ್ರೆ ಇಲ್ಬೋದು ರೀ. ನಾವು ಅರಿಶಿಣ ಒಂಚೂರು ಹಾಕಿದ್ದೀನಿ ರೀ ಅಷ್ಟೇ ರೀ. ನಾನು ಒಂಚೂರು ಅರಿಶಿಣ ಹಾಕೋತೀನಿ ರೀ. ಮತ್ತು ಅರಿಶಿಣ ಹಾಕಿ ಒಂಚೂರು ಎಣ್ಣೆಲಿ ಡ್ರೈ ಮಾಡ್ಬೇಕು ರೀ. ಯಾಕಂದರೆ ಚೆನ್ನಾಗಿ ಎಲ್ಲ ಹೊಂದಾಣಿಕೆ ಆಗ್ಬೇಕಲ್ರಿ, ಅದೆಲ್ಲ ಕಲಿಬೇಕಲ್ಲ, ಇಲ್ಲಾಂದ್ರೆ ಚೆನ್ನಾಗಿ ಅನಿಸಲ್ಲ. ಅರಿಶಿಣ ಹಾಕಿದ್ಮೇಲೆ ಒಂಚೂರು ನಮ್ಗೆ ಬೇಕಿಷ್ಟು ಉಪ್ಪು ಹಾಕಿದ್ದೇನೆ ರೀ. ಒಂಚೂರು ರುಚಿ ತಗೋಷ್ಟು ಉಪ್ಪು ಬೇಕು ರೀ. ಯಾಕಂದ್ರೆ ಅನ್ನ ಮಾಡೋ ಟೈಮಲ್ಲಿ ಉಪ್ಪು ಹಾಕ್ಕೊಂಡಿರಲ್ಲ ರೀ. ಯಾಕಂದರೆ ನಾನು ಅನ್ನ ಹಂಗೆ ಮಾಡ್ತೀನಿ ರೀ. ನಾನು ಅನ್ನ ಹಂಗೆ ಇಟ್ಟರೆ ಬೇಗ ಅನ್ನ ಆಗ್ಬಿಡುತ್ತೆ ಅಂತ ನಾನು ಉಪ್ಪು ಹಾಕಲ್ಲ ರೀ. ಹಂಗಾಗಿ ನಾನು ಜಾಸ್ತಿ ಉಪ್ಪು ಹಾಕ್ತಿದ್ದೀನಿ ರೀ. ನೀವು ಅಕಸ್ಮಾತ್ ನೀವು ಅನ್ನಕ್ಕೆ ಉಪ್ಪು ಹಾಕಿದ್ರೆ ಅಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ರೀ ಇದಕ್ಕೆ. ಆಮೇಲೆ ಜಾಸ್ತಿ ಉಪ್ಪು ಆಗಿಬಿಡುತ್ತೆ ರೀ. ಅದಕ್ಕೆ ಒಂಚೂರು ಉಪ್ಪು ಹಾಕ್ಬೇಕು ರೀ ಇದಕ್ಕೆ. ನಾನು ಅನ್ನದ ಮಾಡಿಸಲೇ ಜಾಸ್ತಿ ಹಾಕಿದ್ದೀನಿ ನೋಡಿರಿ. ನಿಮಗೆ ರುಚಿ ತಗೋಷ್ಟು ಹಾಕಿದ್ರಂದ್ರೆ ರುಚಿ ತಗೋಷ್ಟು ಹಾಕ್ಬೇಕು ರೀ. ಮತ್ತು ಆಮೇಲೆ ರುಬ್ಬಿಟ್ಟಿರೋ ಬೆಳ್ಳುಳ್ಳಿ ಖಾರ ರೀ. ಬೆಳ್ಳುಳ್ಳಿ ಖಾರ ಅಂದರೆ ಒಂಚೂರು ಒಂದು 10 ಬೆಳ್ಳುಳ್ಳಿ ರೀ. ಆಮೇಲೆ ಒಂಚೂರು ಖಾರ ಹಾಕೊಂಡ್ಬಿಟ್ಟು ಕುಟ್ಕೊಂಡಿರಿ ನೋಡಿರಿ. ಕುಟ್ಕೊಂಡಿರಿ, ಇಲ್ಲಾಂದ್ರೆ ನೀವು ಮಿಕ್ಸರ್ಗೆ ಹಾಕ್ಬೋದು ರೀ. ಆ ಥರ ಏನಿಲ್ಲ ರೀ. ಈ ಥರ ಕುಟ್ಕೊಂಡಿರಿ ನೋಡಿರಿ. ಕುಟ್ಕೊಂಡ್ಬಿಟ್ಟು ಈ ಥರ ಎಣ್ಣೆಲಿ ಹಾಕ್ತೀನಿ ನೋಡಿರಿ. ಎಣ್ಣೆಲಿ ಆ ಥರ ಗಂಟು ಇರುತ್ತೆ ರೀ ಅದು ಹಾಕೊಂಡ್ರೆ. ಯಾಕಂದ್ರೆ ಕುಟ್ಟಿರ್ತಲ್ಲ ರೀ ಖಾರದಲ್ಲಿ, ಅದೆಲ್ಲ ಗಂಟು ಆಗಿರ್ತವೆ ನೋಡಿರಿ. ಈ ಥರ ಗಂಟಾದರೆ ನಾವು ಒಂದು ಚಮಚ ತೊಗೊಂಡ್ಬಿಟ್ಟು ಈ ಥರ ನೋಡಿರಿ ಡ್ರೈ ಮಾಡ್ಬೇಕು ನೋಡಿರಿ. ಈ ಥರ ಚೆನ್ನಾಗಿ ಎಲ್ಲ ಇದು ಮಾಡ್ಬೇಕು ರೀ. ಯಾಕಂದ್ರೆ ಅದೆಲ್ಲ ಎಣ್ಣೆಲೆಲ್ಲ ಕಲ್ಕೊಬೇಕಲ್ಲ, ಕಲ್ಕೊಂಡ್ರೆ ಅನ್ನೋ ರುಚಿ ಬರೋದು ರೀ. ಆಮೇಲೆ ಇಲ್ಲಾಂದ್ರೆ ಗಂಟು ಆಗುತ್ತೆ, ಹಂಗೆ ರುಚಿ ಬರಲ್ಲ ರೀ. ನಮಗೆ ರುಚಿ ಬೇಕಿತ್ತಂದರೆ ಈ ಥರ ಎಲ್ಲ ಚೆನ್ನಾಗಿ ನೋಡಿರಿ. ಒಂಚೂರು ಮತ್ತೆ ಡ್ರೈ ಮಾಡ್ತಾ ಇರ್ಬೇಕು ನೋಡಿರಿ. ಆ ಥರ ಡ್ರೈ ಆದರೆ ಎಷ್ಟು ಅನ್ನ ರುಚಿ ಬರುತ್ತೆ ಅಂದರೆ ಸೂಪರ್ ಆಗಿರ್ತಾರೆ ನೀವು ತಿನ್ನೋಕೆ ನೋಡಿರಿ. ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿರಿ ಮನೇಲಿ. ಬೇಕಿದ್ರೆ ಈ ಥರ ಚೆನ್ನಾಗಿ ಡ್ರೈ ಮಾಡ್ಬೇಕು. ಎಷ್ಟು ಡ್ರೈ ಮಾಡೋಷ್ಟು ಒಳ್ಳೇದು ರೀ. ಇಲ್ಲಿ ನೋಡಿರಿ ಆ ಥರ ಆಯ್ತು ನೋಡಿರಿ. ಬಣ್ಣ ಕೆಂಪು ಬಣ್ಣ ಆಗುತ್ತಲ್ಲ ರೀ. ಈ ಥರ ಆಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟು ಅನ್ನ ಹಾಕಬೇಕು ರೀ. ಯಾಕಂದರೆ ಅನ್ನ ಸುಡು ಬಿಸಿ ಅನ್ನತ್ತಲ್ಲ ರೀ. ನಮ್ಗೇನು ಅನ್ಸಲ್ಲ ರೀ, ಭಾಳ ಉದುರಾಗೈತೆ ರೀ ಅನ್ನ. ಹಂಗೆ ಹಾಕೊಂಡಿದ್ರಿ. ಇಲ್ಲಾಂದರೆ ನೀವು ಒಂದು ಪ್ಲೇಟಲ್ಲಿ ಹಾಕೊಂಡ್ಬಿಟ್ಟು ಒಂಚೂರು ಆರಿಸ್ಕೊಂಡ್ಬಿಟ್ಟು ಹಂಗೆ ಹಾಕ್ಬೋದು ರೀ. ಆ ಥರ ನಿಲ್ರಿ. ನಾನು ಹಿಂಗೆ ಹಾಕ್ಬಿಟ್ಟಿದ್ದೀನಿ ನೋಡಿರಿ. ಹಿಂಗೆ ಹಾಕಿದ್ದೇನೆ ರೀ. ನೀವು ಆ ಥರ ಮಾಡ್ಬೋದು ಅಂತ ಹೇಳ್ತೀರಲ್ಲ ರೀ. ಒಂದು ಪ್ಲೇಟಲ್ಲಿ ಬಿಟ್ಟು ಆರಿಸ್ಕೊಂಡ್ಮೇಲೆ ಈ ಥರ ಹಾಕ್ಬೇಕು ರೀ. ಆಮೇಲೆ ಸ್ವಲ್ಪ ಡ್ರೈ ಆಗ್ಬೇಕು ರೀ. ಎಲ್ಲ ಚೆನ್ನಾಗಿ ಕಲಿಸ್ಬೇಕು ರೀ ಅನ್ನದು. ಕಲಿಸಿದ್ರೆ ರುಚಿ ಬರುತ್ತೆ ರೀ. ಆಮೇಲೆ ಎಲ್ಲ ಕಲ್ಕೋಕಾಗಲ್ಕಂದ್ರೆ ರುಚಿ ಬರಲ್ಲ ರೀ. ಈ ಥರ ನೋಡಿರಿ, ಒಂದು ಚಮಚ ತೊಗೊಂಡ್ಬಿಟ್ಟು ಈ ಥರ ಕಲಿಸ್ಬೇಕು ನೋಡಿರಿ. ಈ ಥರ ಕಲಿಸ್ಕೊಂಡು ಪರ್ಫೆಕ್ಟ್ ಆಗಿರುತ್ತೆ ನೋಡಿರಿ. ಪರ್ಫೆಕ್ಟ್ ಆಗಿರುತ್ತೆ ನೋಡಿರಿ. ಈ ಥರ ಕಲಿಸಬೇಕು ನೋಡಿರಿ. ಈ ಥರ ಚೆನ್ನಾಗಿ ಕಲಿಸಬೇಕು ರೀ. ಕಲಸಿ ಅಂತಿದ್ಮೇಲೆ ರುಚಿಯಾಗಿತ್ತು ನೋಡಿರಿ ಅನ್ನ. ಆಮೇಲೆ ನೀವು ತಿಂದರೆ ಸೂಪರಾಗಿರ್ತದೆ ರೀ. ಏನು ನೀವು ಹೊರಗಿನ ಮಸಾಲೆ ಬೇಕಾಗಿಲ್ಲ ನೋಡಿರಿ. ನಮ್ಮ ಮನೇಲಿ ಇದ್ದಷ್ಟ್ರಿಗೆ ಮಾಡ್ಕೊಂಡು ತಿನ್ಬೋದು ರೀ ನಾವು. ಯಾವ ಗರಂ ಮಸಾಲೆ ಇಲ್ಲ, ಮತ್ತು ಮಸಾಲೆ ಎಲ್ಲ MTR ಮಸಾಲೆ, ಯಾವ ಮಸಾಲೆ ಇಷ್ಟೇ ಹಾಕಿದ್ವಿ ನೋಡಿರಿ ನಾವು. ಇಷ್ಟ ಹಾಕಿದ್ರೆ ಈ ಥರ ಆಗೈತೆ ನೋಡಿರಿ ಅನ್ನ. ನೋಡಿರಿ ಚೆನ್ನಾಗಿ ಆಗೈತೆ ರೀ. ನೋಡಿರಿ ಇದೇ ಬೆಳ್ಳುಳ್ಳಿ ಖಾರ ಅನ್ನ ನೋಡಿರಿ. ಆಮೇಲೆ ಒಂಚೂರು ಕೊತ್ತಂಬರಿ ಹಾಕ್ಬೇಕು ರೀ ಇದಕ್ಕೆ. ಕೊತ್ತಂಬರಿ ಹಾಕಿದರೆ ಒಂಚೂರು ಇತ್ತು ರೀ. ನಮ್ಮ ಮನೇಲಿ ಕೊತ್ತಂಬರಿ ಇದ್ದಿದ್ದಿಲ್ಲ, ಹಂಗಾಗಿ ನಿಮ್ಮ ಮನೇಲಿ ಇದ್ದರೆ ಕೊತ್ತಂಬರಿ ಹಾಕ್ಬೋದ್ರಿ, ರುಚಿ ಬರುತ್ತೆ ರೀ. ನಾವು ಒಂಚೂರು ಮೇಲೆ ಉದುರಿಸಿ ನೋಡ್ರಿ ಕೊತ್ತಂಬರಿ. ಆ ಥರ ಚೆನ್ನಾಗಿ ಕೊತ್ತಂಬರಿ ಉದುರಿಸ್ಬಿಟ್ಟು ಒಂಚೂರು ಮತ್ತೆ ಆಮೇಲೆ ಇದು ಮಾಡ್ಬೇಕು. ಆಮೇಲೆ ತಿನ್ನೋ ಟೈಮಲ್ಲಿ ಕೊತ್ತಂಬರಿ ಅನಿಸುತ್ತೆ ರೀ. ಹಂಗಾಗಿ ಅನ್ನದಲ್ಲಿ ಮಿಕ್ಸ್ ಮಾಡ್ತೇನೆ ರೀ. ಅನ್ನದಲ್ಲಿ ಮಿಕ್ಸ್ ಮಾಡಿದ್ರೆ ಒಂಚೂರು ತಿನ್ನೋ ಟೈಮಲ್ಲಿ ಅಷ್ಟೊಂದು ಬಾಯಿಗೆ ಬರಲ್ಲ ಅಂತಾರೆ ರೀ ಒಬ್ಬರೊಬ್ಬರು. ಆಮೇಲೆ ಹುಡುಗರೆಲ್ಲ ತಿನ್ನಲ್ಲ ರೀ ಈ ಥರ ಹಾಕಿದರೆ. ಬಾಯಿಗೆ ಬಂದರೆ ತಿನ್ನಲ್ಲ. ಒಂಚೂರು ಈ ಥರ ಅನ್ನದಲ್ಲಿ ಹಾಕೊಂಡ್ಬಿಟ್ಟು ಕಲಿಸಿದ್ರೆ ಅದು ಅಷ್ಟೊಂದು ಕೊತ್ತಂಬರಿ ಅನಿಸಲ್ಲ ರೀ. ಅದು ಎಲ್ಲ ಈ ಥರ ಹುಡುಗರೆಲ್ಲ ತಿಂದ್ಕೊತವ್ರಿ. ಆಮೇಲೆ ಮೇಲೆ ಹಾಕಿದರೆ ಬಿಸಾಗಿ ಬಿಡ್ತಾವ್ರಿ ಅನ್ನ